ಮಾಲಿಕೆ 6 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ಸಹನಾ ವಿಜಯಕುಮಾರ್ ಮತ್ತು ಲೇಖಕಿ ಪಾರ್ವತಿ ಜಿ ಐತಾಳ್ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 50. ಪುಸ್ತಕದ ಹೆಸರು ಕಶೀರ. ಲೇಖಕರು ಸಹನಾ ವಿಜಯಕುಮಾರ್. ಅಭಿಪ್ರಾಯ ಮೇದಿನಿ KS. ಓದುತ್ತಿರುವವರು ದೀಪು ಸುರೇಂದ್ರನಾಥ್. ಮಹತ್ವದ ಕಾದಂಬರಿಯನ್ನು ಬರೆಯಲು ಕಾಶ್ಮೀರಕ್ಕಿಂತ ದೊಡ್ಡ ವಿಷಯವಸ್ತು ಯಾವುದಿದೆ ಎಂಬ ಮುನ್ನುಡಿಯನ್ನು ಹೊತ್ತ ಶ್ರೀಮತಿ ಸಹನಾ ವಿಜಯಕುಮಾರ್ ಅವರ ಕಶೀರ ಕೃತಿ ಪ್ರಸ್ತುತ ಕಾಲಘಟ್ಟದಲ್ಲಿ ಓದಲೇಬೇಕಾದ ಪುಸ್ತಕ. ಯಾವುದೇ ರಮ್ಯ ವರ್ಣನೆ, ಅಲಂಕಾರಗಳಿಲ್ಲದ ವಾಸ್ತವದ ಕೃತಿ ಕಶೀರ. ಶ್ರೀ ಭೈರಪ್ಪನವರ ಮುನ್ನುಡಿ ಇದಕ್ಕಿದೆ ಎಂಬುದೇ ಅತ್ಯಂತ ಹೆಮ್ಮೆಯ ವಿಚಾರ. ಪುಸ್ತಕವನ್ನು ಕೊಂಡು ಓದಲು ಇದಕ್ಕಿಂತ ಬೇರೆ ಕಾರಣದ ಅವಶ್ಯಕತೆ ಇದೆ ಎಂದು ನನಗೆ ಅನಿಸಲಿಲ್ಲ. ಕಾದಂಬರಿಯನ್ನು ಬರೆದ ಲೇಖಕಿಯ ವ್ಯಕ್ತಿತ್ವ, ಆಕೆಯ ಧೈರ್ಯ, ಸತ್ಯವನ್ನು ಅನಾವರಣ ಮಾಡಬೇಕೆಂಬ ಆಕೆಯ ತುಡಿತಗಳಿಗೆ ಧನ್ಯವಾದಗಳನ್ನು ಹೇಳಲೇಬೇಕು. ಕರ್ನಾಟಕದಲ್ಲಿ ಕೂತು ಬರೆದದ್ದಲ್ಲ, ಕಾಶ್ಮೀರದಲ್ಲಿ ಅಲೆದಾಡಿ ಕಂಡುಕೊಂಡ ವಾಸ್ತವವನ್ನು ಅಕ್ಷರ ರೂಪಕ್ಕೆ ಇಳಿಸಿದ ಪರಿ ನಿಜವಾಗಿಯೂ ಬೆರಗನ್ನುಂಟು ಮಾಡುತ್ತದೆ. ಬರವಣಿಗೆಯ ಶೈಲಿ, ಪಾತ್ರಗಳಿಗೆ ಅವರು ಒದಗಿಸಿದ ನ್ಯಾಯ, ಕಥೆಯನ್ನು ಕಟ್ಟಿಕೊಟ್ಟ ರೀತಿ ಆಕೆ ಬರಹಲೋಕಕ್ಕೆ ಸಿಕ್ಕಿದ ಅಪೂರ್ವ ಕಾಣಿಕೆಯೆನ್ನಿಸುತ್ತದೆ. ಇದು ಹೊಗಳಿಕೆಯಲ್ಲ, ಅವರಿಗೆ ಸಿಗಲೇಬೇಕಾದ ಮೌಲ್ಯ. ಇನ್ನು ಕಾದಂಬರಿಯ ವಿಷಯಕ್ಕೆ ಬರುವುದಾದರೆ, ಕಶೀರ ಕಾಶ್ಮೀರದ ಹುಟ್ಟಿನ ದೈವಿಕತೆ, ಇತಿಹಾಸದ ಕ್ರೌರ್ಯ, ವರ್ತಮಾನದ ತಲ್ಲಣ, ಭವಿಷ್ಯದಲ್ಲಿ ಸುಂದರವಾಗಿ ಬದುಕಬಹುದಾದ ಭರವಸೆಗಳನ್ನು ಒಳಗೊಂಡ ಕೃತಿ. ಕಶ್ಯಪ ಮೀರ ಕಾಶ್ಮೀರವಾಗಿ ಹುಟ್ಟಿದ್ದು, ಶಾರದೆಯ ಆವಾಸ ಸ್ಥಾನವಾಗಿ ಕಲ್ಹಣ, ದಂಡಿ, ಬಾಮಹ ಮುಂತಾದ ಲಾಕ್ಷಣಿಕರ, ಅಲಂಕಾರಿಕರ, ವಿದ್ವಾಂಸರ ಜನ್ಮಸ್ಥಳವಾದದ್ದು ನಂತರ ಎಂತಹ ಹೀನ ಪರಿಸ್ಥಿತಿ ತಲುಪಿದೆಂಬುದನ್ನು ಇದರಲ್ಲಿ ಆಧಾರಸಹಿತವಾಗಿ ನೋಡಬಹುದು. ಕಾದಂಬರಿಯಲ್ಲಿ ಲೇಖಕಿ ಪಾತ್ರಗಳ ಹೆಸರನ್ನಂತೂ ಎಷ್ಟು ಅನ್ವರ್ತಿಸಿದ್ದಾರೆಂದರೆ ಒಂದು ಕ್ಷಣ ಆಶ್ಚರ್ಯವಾಗುತ್ತದೆ. ನರೇಂದ್ರನಲ್ಲಿ ವಿವೇಕಾನಂದರ ಧೀಶಕ್ತಿ, ಮೋದಿಯವರ ವಾಕ್ಚಾತುರ್ಯ, ಬುದ್ಧಿ ಸ್ವಭಾವಗಳು ಕಾಣಿಸುತ್ತದೆ. ಹೃದಯನಾಥರು, ಕೈಲಾಶರು ಅಂದಿನ ದುರಂತ ಪ್ರತಿಮೆಗಳಾದರೂ ನಂತರ ಆಶಾಭಾವನೆಯೊಂದಿಗೆ ಬದುಕಿದ ಜ್ಞಾನದ ಕಿಡಿಗಳೆನಿಸುತ್ತಾರೆ. ಅರ್ಜುನ್ನಲ್ಲಿ ನನಗೆ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ನೆನಪಾದರು. ಸುಂದರ್ ಕೃಷ್ಣ, ಮೀರಾದೇವಿ ಇವರು ನಮ್ಮ ಸಮಾಜದ ನಕಲಿ ಹೋರಾಟಗಾರರ ಪ್ರತಿರೂಪ. ಇವರಿಬ್ಬರಿಗೆ ಯಾರನ್ನಾದರೂ ಹೋಲಿಕೆ ಮಾಡಿಕೊಳ್ಳಿ, ನಿಮ್ಮಿಷ್ಟ. ಇನ್ನು ಜೀವ ಆರತಿಯವರ ದಾಂಪತ್ಯ ಎಂತಹ ನೋವು ತರುತ್ತದೆ. ಅದು ಆ ಕಾಲಘಟ್ಟದ ದುರಂತ. ಇದನ್ನು ಕಾದಂಬರಿಗಾಗಿ ನಿರ್ಮಿಸಿದ್ದೆ ಎಂದು ಅವರು ಹೇಳಿದರೂ ನನಗೆ ಅದು ಕಲ್ಪನೆ ಎನಿಸಲೇ ಇಲ್ಲ. ಅವರಿಬ್ಬರು ಕೇವಲ ವ್ಯಕ್ತಿಗಳಲ್ಲ, ಅಂದಿನ ವಿಫಲ ದಾಂಪತ್ಯದ ಪ್ರತಿಮೆಗಳೆನಿಸುತ್ತದೆ. ಒಂದು ತಲೆಮಾರಿನ ಸೃಷ್ಟಿ ಕಾರ್ಯವೇ ಶೂನ್ಯವಾದ ಸ್ಥಿತಿ ಅದರಲ್ಲಿ ವ್ಯಕ್ತವಾಗಿದೆ. ಆಸ್ತಿ, ಮನೆ, ಹಣ, ಶ್ರೀಮಂತಿಕೆ ಇದ್ದರೂ ಅನಾಥರಂತೆ ಬದುಕಬೇಕಾದ ಸ್ಥಿತಿ. ಪ್ರತಿ ಕ್ಷಣವನ್ನು ಭಯದಿಂದಲೇ ಬದುಕಬೇಕಾದ ಅನಿವಾರ್ಯತೆ. ಇದು ಕಲ್ಪನೆಯಲ್ಲ, ನಮ್ಮದೇ ದೇಶದ ನಮ್ಮ ಜನರೇ ಅನುಭವಿಸಿದ, ಇಂದಿಗೂ ಅನುಭವಿಸುತ್ತಿರುವ ಪರಿಸ್ಥಿತಿ. ಇದು ಎಷ್ಟು ಜನರಿಗೆ ಗೊತ್ತು? ಗೊತ್ತಿರುವವರು ಅದಕ್ಕೆ ಏನು ಪರಿಹಾರ ನೀಡಿದ್ದಾರೆ? ಕೃತಿಯಲ್ಲಿ ಲೇಖಕರು ಎಷ್ಟೊಂದು ಆಳವಾಗಿ ಖುರಾನನ್ನು ಓದಿದ್ದಾರೆ ಎಂಬುದು ಗೊತ್ತಾಗುತ್ತದೆ. ತನ್ನ ಧರ್ಮವಲ್ಲದವರನ್ನು ಮನುಷ್ಯರಂತೆ ಕಾಣದ, ಯಾವಾಗಲೂ ಇತರರನ್ನು ಕೊಲ್ಲು, ಸಾಯಿಸು ಎಂದು ಯಾವಾಗಲೂ ಹೇಳುತ್ತಾ ಯಾವುದೋ ಕಾಲಕ್ಕಾಗುವ ಪುನರುತ್ಥಾನ, ಪ್ರಳಯ ಇತ್ಯಾದಿ ಮೂಢನಂಬಿಕೆಗಳಿಂದಾಗಿ ತಾವೂ ನಾಶವಾಗಿ ಇತರರನ್ನೂ ಸಾಯಿಸುವ ಧರ್ಮವೆಂದೇ ಹೇಗೆ ಕರೆಯಲ್ಪಡುತ್ತದೆ? ಧರ್ಮದ ಸಾರವೇ ಮಾನವೀಯತೆಯಲ್ಲವೇ? ಸಹಿಷ್ಣುತೆಯಲ್ಲವೇ? ಜಗತ್ತನ್ನೇ ಕುಟುಂಬ, ವಸುದೈವ ಕುಟುಂಬಕಂ ಎಂದ ಹಿಂದೂ ಧರ್ಮಕ್ಕೆ ಜಾತ್ಯತೀತತೆ, ಧಾರ್ಮಿಕ ಸಹಿಷ್ಣುತೆಯ ಪಾಠ ಬೇಕೆ? ಎಲ್ಲರನ್ನೂ ಸಮಾನವಾಗಿ ನೋಡು, ಎಲ್ಲ ಧರ್ಮದವರಿಗೂ ಬದುಕಲು ಬಿಡು ಎಂದ ಧರ್ಮಕ್ಕೆ ಕೋಮುವಾದಿಗಳೆಂಬ ಪಟ್ಟ, ಇತರರನ್ನು ಸಾಯಿಸು ಎಂದವರಿಗೆ ಸಹಿಷ್ಣುಗಳೆಂಬ ಅಲಂಕಾರ. ಇಂತಹ ಹಲವಾರು ವಿಚಾರಗಳನ್ನು ನಾವು ವಿಶ್ಲೇಷಿಸಲೇಬೇಕಾಗಿದೆ. ನಾವು ವಾಸ ಮಾಡುವ ಜಾಗವೆಂದರೆ ಭೂಮಿಯ ಭಾಗ ಮಾತ್ರನಾ? ಅದರಲ್ಲಿ ಭಾವನೆಗಳು, ದೈವಿಕವಾದ ಪ್ರೀತಿ ಎಲ್ಲವೂ ಇರುವುದಿಲ್ಲವಾ? ಅಂಥದ್ದರಲ್ಲಿ ಕಾಶ್ಮೀರದ ಜನ ಮನೆ ಬಿಟ್ಟು ಹೋಗುವ ಸ್ಥಿತಿಯನ್ನು ನೆನೆದರೆ ಕರುಳು ಕರಗುತ್ತದೆ. ತವರನ್ನು ಬಿಟ್ಟು ಬರುವ ನಾವೇ ಅಷ್ಟು ಅಳುತ್ತೇವೆ.
ಅಂಥದ್ರಲ್ಲಿ ಕಾಶ್ಮೀರದ ಹಿಂದೂಗಳ ಸ್ಥಿತಿ ಹೇಗಿರಬಹುದು? ಇಂದೂ ಅವರು ಇದೇ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರಲ್ಲವೇ? ಕಾದಂಬರಿಯ ಮತ್ತೊಂದು ಸುಂದರ ಕಲ್ಪನೆ ಏನೆಂದರೆ, ವಲಸೆ ಹೋದವರನ್ನು ಮತ್ತೆ ಕರೆದುಕೊಂಡು ಬರುವುದು. ಎಷ್ಟು ಸೊಗಸಾದ ಆಲೋಚನೆ ಇದು! ಇದು ಸಾಕಾರವಾದರೆ ಎಂತಹ ಪುಣ್ಯದ ನಾಡು ನಮ್ಮದಾಗುತ್ತದೆ. ಈ ಕಾರ್ಯವನ್ನು ಜಾರಿಗೆ ತಂದ ರಾಜತಂತ್ರ ಎಷ್ಟು ಮೌಲ್ಯಯುತವಾದುದಾಗುತ್ತದೆ. ಈ ಕಲ್ಪನೆ ಎಷ್ಟು ಸುಂದರ! ಉಗ್ರಗಾಮಿಗಳನ್ನು, ಭಯೋತ್ಪಾದಕರನ್ನು ಹುತಾತ್ಮರ ಪಟ್ಟಿಗೇರಿಸುವ ನಕಲಿ ಬುದ್ಧಿಜೀವಿಗಳಿಗೆ ಭಾರತವನ್ನು ತುಂಡು ತುಂಡಾಗಿ ಕತ್ತರಿಸುತ್ತೇವೆ ಎಂದು ಕೂಗುವ ವಿದ್ಯಾರ್ಥಿಗಳನ್ನು ಹುಟ್ಟುಹಾಕುವ ವಿಶ್ವವಿದ್ಯಾಲಯಗಳಿಗೆ ಭಾರತದ ಜೀವಂತ ಸಮಸ್ಯೆ ಅರ್ಥವಾಗುವುದೇ ಇಲ್ಲ. ಅರ್ಥವಾದರೂ ಅದು ಪರಿಹಾರವಾಗುವುದು ಬೇಕಿಲ್ಲ. ಸೈನಿಕರ, ಕಾಶ್ಮೀರಿ ಹಿಂದೂಗಳ ಸಾವು ನೋವು, ಅವರ ದಾರುಣ ಬದುಕು ಈ ನಕಲಿ ಹೋರಾಟಗಾರರಿಗೆ ಏಕೆ ಅರ್ಥವಾಗುವುದಿಲ್ಲ? ಕಲ್ಲು ಹೊಡೆದು ಕೆಡಗುವ ಮನಸ್ಸು ಬದುಕನ್ನು ಕಟ್ಟಿಕೊಳ್ಳಬೇಕೆಂದು ಏಕೆ ಬಯಸುವುದಿಲ್ಲ? ಇಂತಹ ಸಹಸ್ರ ಪ್ರಶ್ನೆಗಳನ್ನು ಕಾಶ್ಮೀರ ಹುಟ್ಟಿಹಾಕುತ್ತದೆ. ಜೊತೆಗೆ ಭವಿಷ್ಯದ ಬಗ್ಗೆ ಸುಂದರವಾದ ಭರವಸೆಯನ್ನು ಕಟ್ಟಿಕೊಡುತ್ತದೆ. ಆರ್ಟಿಕಲ್ 370 ರದ್ದಾದ ಬಳಿಕ ಕಾಶ್ಮೀರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಎನ್ನುತ್ತಾರೆ. ಆ ಬದಲಾವಣೆ ಸಕಾರಾತ್ಮಕವಾಗಿದ್ದರೆ ನೆಮ್ಮದಿ. ದೇಶದ ಶಿರ ಗಟ್ಟಿಯಾಗಿರಲಿ. ನಾನು ಮೊಟ್ಟಮೊದಲ ಬಾರಿಗೆ ಬರೆದ ಪುಸ್ತಕ ಪರಿಚಯ. ಇದೇ ಕಾದಂಬರಿ ನನ್ನನ್ನು ಬರವಣಿಗೆಯ ಈ ಹಂತಕ್ಕೆ ತಂದಿದೆ. ಈ ಒಂದು ಲೇಖನದಿಂದ ಅದೆಷ್ಟು ಅದ್ಭುತ ಸ್ನೇಹಿತರು ದೊರಕಿದರೆಂಬುದನ್ನು ಪಟ್ಟಿ ಮಾಡಲು ಸಾಧ್ಯವಾಗದು. ನೀವೆಲ್ಲರೂ ಓದಲೇಬೇಕಾದ ಒಂದು ಕೃತಿ. ನೀವು ಓದಿ ಆನಂದಿಸಿ. ಧನ್ಯವಾದಗಳು.